ಈಗ ಜಸ್ಟು ಆಚೆಯವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ, ಆಮೇಲೆ ಲೋಕಲ್ ಅವರೇ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಮುಸ್ಲಿಮಾಗೆ ಹುಟ್ಟುತ್ತೀನಿ ಅಂತ. ಸೊ ಅಲ್ಲಿಗೆ ಅವರು ಮುಸ್ಲಿಂ ತಂದೆನ ಈ ಜನ್ಮದಲ್ಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಟ್ಟಬೇಕಾಗತ್ತೆ ಅಷ್ಟೇ. ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ, ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಸೆಂಟ್ರಲಿಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು. ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯೆ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ನಾಳೆ ಸಿದ್ದರಾಮಯ್ಯನ ಮಾತೇ ಬೇರೆ ಇರುತ್ತೆ, ನಾವು ಅದಕ್ಕೆ ಹೇಳ್ದೋ ಇದಕ್ಕೆ ಹೇಳ್ದೋ ಅಂತ. ಸಿದ್ದರಾಮಯ್ಯಗೆ ನಾನೇನು ಹೇಳಲಿಕ್ಕೆ ವರ್ಡ್ಸೇ ಇಲ್ಲ, ಯಾಕಂದ್ರೆ ಅವ್ರು ಅಂಥದ್ದೇನು ಮಾಡೂ ಇಲ್ಲ. ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ, ಬೇರೆ ಏನೇನೋ ಘೋಷಣೆಗಳು ಸ್ಕೀಮ್ಗಳು ತರ್ತಾ ಇದ್ದಾರೆ, ಅದರಲ್ಲಿ ಯಾವುದು ಬರ್ತಿದೆ, ಎಷ್ಟು ಬರ್ತಿದೆ ಅದರಲ್ಲಿ ಜನಗಳು ನೀವೇ ಯೋಚನೆ ಮಾಡಿ. ಇಂಡಿಯನ್ಸ್ ಕ್ವೆಶ್ಚನ್ ಕೇಳಲ್ಲ, ನೀನು ಕೇಳಬಾರ್ದು, ಅಂಡರ್ಸ್ಟ್ಯಾಂಡ್? ಈಗ ಕಾಂಗ್ರೆಸ್ ಅವ್ರು ನೋಡಿ ನಮ್ಮನ್ನ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮೇ ಆಗಿಬಿಟ್ಬೇಕು ಅಂತ. ಸೊ ಮುಸ್ಲಿಮ್ ಆಗಿಬಿಟ್ಟಿದ್ರೆ ಏನು, ಹಿಂದೂ ಆಗಿಬಿಟ್ಟಿದ್ರೆ ಏನು, ಜನಗಳೇ ಅಲ್ವಾ, ಜನಗಳ ಸೇವೆ ಮಾಡಬೇಕು. ಮೋದಿ ಜಾತಿ ಭೇದ ಭಾವ ಅದೆಲ್ಲ ನೋಡ್ತಿಲ್ಲ. ಸೊ ಜನ ಒಪಿನಿಯನ್ ಏನಂದ್ರೆ ಆಲ್ಮೋಸ್ಟ್ ಮೋದಿ ಬಂದ್ರೇನೆ ತುಂಬಾ ಒಳ್ಳೇದು ಅಂತ. ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ, ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ, ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಅದರಲ್ಲೂ ಬರ್ತಿರೋದು ಎಷ್ಟು ಜನಕ್ಕೆ? 100 ಜನದಲ್ಲಿ 1-2 ಎಷ್ಟು ಜನಕ್ಕೆ ಬಂದಿದೆ? ಅಕೌಂಟ್ ತೋರಿಸಿ, ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ. ನಮಗೆ ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಿದೆ, ನಮಗೆ ಯಾವುದೇ ಜನಗಳಿಗಾಗ್ರಿ ನಾ ಹೇಳ್ತಾ ಇರೋದು, ದೇಶ ಉದ್ಧಾರ ಆಗಬೇಕು, ಜನಗಳು ಉದ್ಧಾರ ಆಗಬೇಕು, ಮುಂದಿನ ಪೀಳಿಗೆಗಳು ಉದ್ಧಾರ ಆಗಬೇಕು ಅಂದರೆ BJP ಬರಲೇಬೇಕು. ಕಾಂಗ್ರೆಸ್ ಬಂದರೆ ಯಾವುದೇ ಅದೆಲ್ಲ ಏನೇನು ಮುಳುಗೋಗುತ್ತೆ ಅದೆಲ್ಲ ಮುಳುಗೋಗುತ್ತೆ. ಅಭಿವೃದ್ಧಿ ಕಾಂಗ್ರೆಸ್ ಯಾವುದು ಎಲ್ಲಿ ಏನು ಮಾಡಿದೆ? ಬರೀ ಅಲ್ಲೋದ್ರೆ ಇದು ನನ್ನ ರಾಜ್ಯ, ಇದು ನನ್ನ ಜನ, ಮುಸ್ಲಿಂ ನನ್ನ ಜನ, ಮೋದಿ ಯಾರು, ಅವ್ರು ಯಾರು, ಇದೇ ಬರ್ತಿದೆ. ಅದು ಇದೆಲ್ಲ ಮಾತಾಡೋ ಬದಲು ಮೋದಿ ಹೆಂಗೆ ಇಂಡಿಯಾ ಮೇರಾ ಪರಿವಾರ ಅಂದಂಗೆ ಅದೇ ಸಿದ್ದರಾಮಯ್ಯ ಮಾಡಲಿ. ಆಗ ಯಾಕೆ ಜನ ಅವ್ರಿಗೆ ಓಟ್ ಹಾಕಲ್ಲ? ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಯಾಕೆ ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಾಧವಪ್ಪ ನಿಂಗೂ ಫ್ರೀ ಅಂತೇಳಿ, ಅದಾದ ನಂತರ ಎಲೆಕ್ಷನಲ್ಲಿ ವಿನ್ ಆದಮೇಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕಾದ್ರೆ ಅದಕ್ಕೆ ಸಹ ರಿಸ್ಟ್ರಿಕ್ಷನ್ ಹಾಕಿದರು. 10 kg ಅಕ್ಕಿ ಸೆಂಟ್ರಲ್ ಕೊಡ್ತಿಲ್ಲ, 5 kg ಕೊಡ್ತೇವೆ, ಹಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಸೆಂಟ್ರಲಿಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು. ಅಯ್ಯೋ ಅಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ರಾಂಗ್ ಆಗ್ತಾ ಇದೆಯಾ? ಆರಾಮಾಗಿ ಕೂತ್ಕೊಳ್ಳಮ್ಮ. ಅಯ್ಯೋ, ಜನಗಳ ತಲೆ ಮೇಲೆ ಒರೆಸಿ ಇನ್ನೂ ಎಷ್ಟು ಆಸ್ತಿ ಮಾಡ್ಕೊತೀರಾ? ಸೆಂಟ್ರಲಿಂದ ಮೋದಿ ಕೊಡ್ತಾವ್ರೆ, ಅದನ್ನ ಮೋದಿ ಏನು ಕೊಡೋದು, ನಾವು ಕೊಡೋದು ಅಂತಿದ್ದು. ನಿಮ್ಮ ಯೋಗ್ತಾಗಿ ನೀವು ಮೋದಿ 5 kg ಕೊಡ್ತಾರಲ್ಲ, ನೀವು 10 kg ಕೊಟ್ಟು ತೋರಿಸ್ರಿ ಜನಗಳಿಗೆ, ಹೌದಾ ಇಲ್ವೋ? ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರಲ್ಲ. ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಜನಗಳು ಅದನ್ನ ಯೋಚನೆ ಮಾಡಲ್ಲ. ಸಿದ್ದರಾಮಯ್ಯ ಕೊಡ್ತಾವ್ರ, ಎಲ್ಲಿ ಯಾರ ಮನೆಗೆ ಬಂದಿದೆ ಸಿದ್ದರಾಮಯ್ಯ ಕೊಡ್ತಾ ಇರೋದು? ಮನೆಗೆ ಬಂದು ಕೊಡ್ತಾವ್ರ? ನೀವು ನಿಮ್ಮ ರೇಷನ್ ಅಂಗಡಿಗೆ ಹೋದ್ರೆ ಅಲ್ಲಿ 28 ಕ್ವಶನ್ಗಳು, ಅವಾಗ ಬಂದಿಲ್ಲ ಇವಾಗ ಬನ್ನಿ ಅಂತ. ಅದನ್ನ ನಿಮ್ಮ ಯಾರು ಸಿದ್ದರಾಮಯ್ಯ ಬಂದು ನೋಡ್ತಾ ಇದಾರ, ಇಲ್ಲ DK ಅವ್ರು ಬಂದು ನೋಡ್ತಾ ಇದಾರ? ಅಯ್ಯೋ ಅಮ್ಮ ಅಲ್ಬರ್ದಮ್ಮ, ಸಮಾಧಾನ ಮಾಡ್ಕೊ. ಅಲ್ಲ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ, ಇದರ ಬಗ್ಗೆ ಏನು ಹೇಳ್ತೀವಿ? ನುಡಿದಂತೆ ನಡೆಯೋದು ಅದು ಅವರ ಬೇರೆ ದಾರಿಲಿ ನುಡಿದಂತೆ ನಡೀತಾ ಇದ್ದಾರೆ ಹೊರತು ಜನಗಳ ದಾರಿನಲ್ಲಿ ನುಡಿದಂತೆ ನಡೀತಾ ಇಲ್ಲ. ಎಲೆಕ್ಷನ್ ಬರೋ ಟೈಮಲ್ಲಿ ಮಾತ್ರ ಆಫರ್ ಕಟ್ತೀರಾ, ಆಮೇಲೆ ಯಾರು ಜನಗಳನ್ನ ನೋಡೋದೇ ಇಲ್ವಲ್ಲ. ನೋಡಿ, ಈಗ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದ್ದೇ ಕಾಂಗ್ರೆಸ್ ಬಂದಮೇಲೆ. ಮೋದಿ ಬಾಯಲ್ಲಿ ಇದುವರೆಗೂ ಹೇಳಿಲ್ಲ ಹಿಂದೂ ಮುಸ್ಲಿಮು ಅಂತ. ಕಾಂಗ್ರೆಸ್ ಹೇಳ್ತಾರೆ ನನಗೆ ಮುಸ್ಲಿಂ ಮನೆ ಊಟ ಇಷ್ಟ, ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಮುಸ್ಲಿಮಾಗೆ ಹುಟ್ಟುತ್ತೀನಿ ಅಂತ. ಸೊ ಅಲ್ಲಿಗೆ ಅವರು ಮುಸ್ಲಿಂ ತಂದೆನ ಈ ಜನ್ಮದಲ್ಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಟ್ಟಬೇಕಾಗತ್ತೆ ಅಷ್ಟೇ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಆ ಭೇದ ಭಾವ ಮಾಡಿದ್ದೇ ಇವರು. ಮೋದಿ ಇದುವರೆಗೂ ಯಾವತ್ತಾದ್ರೂ ಹೇಳಿದಾರ ನಾನು ಮುಸ್ಲಿಮು ನೀವು ಹಿಂದೂ ಅಂತ? ಇಲ್ಲ ಅಲ್ಲ, ಅವರೆಲ್ಲಾನು ಒಂದೇ ಥರ ನೋಡಿದ್ದಾರೆ. ನೀವು ಅದೇ ಥರ ಮಾಡಿ. ಪಾಕಿಸ್ತಾನ ಜೈಕಾರ ಕೂಗ್ತಾರೆ, ಆದರೆ ಪಾಕಿಸ್ತಾನದಲ್ಲಿ ಹುಟ್ಟಿರೋರು ಇಲ್ಲಿಲ್ಲ, ಇಂಡಿಯಾನಲ್ಲಿ ಅಲ್ವಾ? ಮುಸ್ಲಿಮ್ ಎಲ್ಲ ಇಂಡಿಯಾನಲ್ಲೇ ಹುಟ್ಟಿರೋದು. ಸೊ ಇಂಡಿಯಾನಲ್ಲಿ ಹುಟ್ಟಿ, ಇಂಡಿಯಾ ನೀರು ಕುಡ್ದು, ಇಂಡಿಯಾದ ಅನ್ನ ತಿಂದು, ಇಂಡಿಯಾ ಗಾಳಿ ತಗೊಂಡು ಪಾಕಿಸ್ತಾನ ಜೈಕಾರ ಹಾಕಿದ್ರೆ ಅದು ಸರಿಯಲ್ಲ. ಬಿಡಿ ಮಾಡುವ, ಅದಕ್ಕೇನಂತೆ ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಗಣೇಶ ಕಡೆಯಿಂದ ದೇಶ ವಿರೋಧಿ ಘೋಷಣೆ. ಹೌದು ಆಗ್ತಿದೆ. ಹೌದು ನೋಡಿ, ಈಗ ಬಾಂಬ್ ಬ್ಲಾಸ್ಟ್ ಏನಕ್ಕಾಯ್ತು ಮೊನ್ನೆ ರಾಮೇಶ್ವರಂ ಅವ್ರದ್ದು, ಅದಿನ್ನ ಇದುವರೆಗೂ ಹಿಡಿಲಿಲ್ಲ. ಅದೇ BJP ಆಗಿದ್ದಿದ್ರೆ 1 ವಾರದಲ್ಲಿ ಹಿಡಿತಿದ್ರು. ಇನ್ನು ನಿಮಗೆ
ಕ್ಯಾಮ್ರಾ ಫುಟೇಜ್ ಬಂದು ಎಲ್ಲ ಬಂದು ಆದರೂ NICನೋ ಯಾರು ರೆಸ್ಪಾನ್ಸ್ ತಗೊತಿಲ್ಲ. ನಮ್ಮ ಒಪಿನಿಯನ್ ಅಂದರೆ ಮೋದಿ ಬಂದರೆ ಒಳ್ಳೆಯದು. ಈಗ ಜಸ್ಟು ಆಚೆಯವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ, ಆಮೇಲೆ ಲೋಕಲ್ ಅವರೇ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ರಯ್ಯ ನಿಮ್ಮ ಹಿಂಸೆ ನಿಮ್ಮದು? ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಮೋದಿ ಆದರೆ ಸ್ವಲ್ಪ ಏನೋ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ನೋಡಿ, ಮೋದಿ ಬಂದಮೇಲೆ ಅಯೋಧ್ಯ ಬಂತು, ಅದಕ್ಕೂ ಕೂಡ ಜನಗಳು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಬಂದಿದ್ದಕ್ಕೆ ಮಾಡಿದ್ದಾರೆ ಅಂತ. ಆದರೆ ಮೋದಿ ಅಂತದ್ದು ಎಲೆಕ್ಷನ್ ಮುಂಚೆಯಿಂದನೂ ತುಂಬ ಮಾಡಿದ್ದಾರೆ, ಅದು ಕಾಂಗ್ರೆಸ್ ಮಾಡಲ್ಲ. ಬೇಕು ಅಂತ ಹೇಳಿ ಮಾಡಿದಲ್ಲ, ಹಾಂ, ರಾಮ ಮಂದಿರ ಕಟ್ಲಿಕ್ಕೋಸ್ಕರನೇ ಮೋದಿ ಅವರು ಬಂದದ್ದು. ರಾಮ ಮಂದಿರ ಕಟ್ಲಿಕ್ಕೋಸ್ಕರನೇ ಮೋದಿ ಬಂದಿದ್ದು, ಅದು ನಿಜ. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಸುಳ್ಳು. ಎಲೆಕ್ಷನ್ ಗಿಮಿಕ್ಕು ಅಂತ ಹೇಳ್ತಾರೆ, ಆದರೆ ಅದು ಸುಳ್ಳು. ಅದೇ ಕಾಂಗ್ರೆಸ್ ಇದ್ದಿದ್ರೆ, ಈ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯೆ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಯಾಕೆ ಟೆಂಟಲ್ಲಿ ಇಟ್ಟರು? ಯಾಕೆ ಮಾಡಲಿಲ್ಲ ಅವರು? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಆದರೂ ಕಾಂಗ್ರೆಸ್ ಇಮಿಡಿಯೇಟ್ ರಿಯಾಕ್ಷನ್ ತಗೊಳ್ತಾರಾ? ಇಲ್ಲ. ಅದು ಮೋದಿಯವ್ರು ಮಾಡ್ತಾರೆ. ಮೋದಿಯವ್ರಿಗೆ ಆ ತಾಕತ್ತಿದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟಿಂದ ಅಂದರೆ ರಾಷ್ಟ್ರ ವಿರೋಧಿ ಘೋಷಣೆಗಳಾಗಿರ್ಬೋದು, ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಿದ್ಯಾ? ಹೌದು ಅಂತ ಹೇಳಿ. ಹೌದು. ಈಗ ನೀವು ನರೇಂದ್ರ ಮೋದಿ ಅವರೇ ಬರಬೇಕು. ಹೌದು, ಮೋದಿಯವರೇ ಬರಬೇಕು. ಇದು ನನ್ನದು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಜನಗಳದ್ದು ಅದೇ ಒಪಿನಿಯನ್. ಜನ ಎಲ್ಲ ಒಪಿನಿಯನ್, ನೀವೆಲ್ಲೇ ಹೋದ್ರೂ ಜನ ಹೇಳೋದೇ ಮೋದಿ. ಸಿದ್ದರಾಮಯ್ಯ 5 kg ಕೊಡ್ತೀನಿ ಅಂದರು, ಅದು ಬರ್ತಿರೋದು ಸೆಂಟ್ರಲಿಂದ. ಸಿದ್ದರಾಮಯ್ಯ ಅವ್ರ ಕೈಯಿಂದ ಏನೂ ಮಾಡ್ತಾ ಇಲ್ಲ. ತಿಂಗಳಿಗೆ 2,000 ರೂಪಾಯಿ ಭರವಸೆ ಕೊಟ್ಟರು, ಅದು ಎಲ್ಲೋ 100 ಜನದಲ್ಲಿ ಒಂದು 2 ಬರ್ತಿದೆ ಅಷ್ಟೇ. ನಾನು ಮಾಡ್ತೀನಿ, ನಾವಿದ್ದೇವೆ, ನೋಡ್ತೀವಿ, ಅದೆಲ್ಲ ನಮಗಲ್ಲ. ಬೇರೆ ಜನಗಳಿಗೆ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಜಾತಿಗಳಿಗೆ ಹೇಳ್ತಾ ಇದ್ದಾರೆ. ನಾನು ಯಾರ್ದು ಅಂತ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಅದು ಅವರವರೇ ಅರ್ಥ ಮಾಡ್ಕೊಬೇಕು. ಏನಂತೀರ ಒಂಚೂರು ಹೇಳ್ಬೇಕು ನೀವು. ಮೋದಿಯವರು ನನ್ನ ಕುಟುಂಬ, ನನ್ನ ಜನ ಅಂತ ಓಪನ್ ಆಗಿ ಹೇಳ್ತಾರೆ. ಏನೇ ಮಾಡಿದ್ರು ಮನಸ್ಸಿಂದ ಮಾಡ್ತಾರೆ. ಮೋದಿಯವ್ರದ್ದು ಏನೇ ಇದ್ರೂ ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ. ಬಟ್ ಈ ಬೇರೆ ಸರ್ಕಾರದ ಆ ಥರ ಇಲ್ಲ. ಈಗ ಲಾಲು ಪ್ರಸಾದ್ ಯಾದವ್ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಪರಿವಾರನೆಲ್ಲ ಕುಟುಂಬ ಇಲ್ಲದ ವ್ಯಕ್ತಿ ಅಂತ. ಹೌದು, ಅದಕ್ಕೆ ಕೌಂಟರ್ ಆಗಿ ಅದು ಮೋಸ್ಟ್ಲಿ ಅವರಾಗಿದ್ದಾಗ ಆ ಮಾತು ಹೇಳಿಲ್ಲ ಇರಬೇಕು. ಈಗ ಬೇರೆಯವ್ರ ಮಾತಿಂದ ಆ ಮಾತು ಕೇಳಿದಾಗ ಅವ್ರಿಗೆ ಆಬ್ವಿಯಸ್ಲಿ ಫೀಲ್ ಆಗುತ್ತೆ. ಕೆರೆಯಲ್ಲಿ ಬಿಚ್ಚ ಬಿಡು, ಅಧಿಕ ಪ್ರಸಂಗತನ ಮಾಡಬೇಡ, ಹೇಳದಷ್ಟು ಮಾಡುವಾಗ. ಈಗ ನರೇಂದ್ರ ಮೋದಿ ಅವರು ಅದಕ್ಕೆ ಕೌಂಟರ್ ಆಗಿ ಹೇಳಿದ್ರು 140 ಕೋಟಿ ಭಾರತೀಯರೇ ನನ್ನ ಪರಿವಾರ. ಹೌದು. ಈಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಪರಿವಾರ ಟ್ರೆಂಡ್ ಆಗ್ತಿದೆ. ಹೌದು. ಏನ್ ಹೇಳ್ತೀರಿ? ಹೌದು, ಅದು ನಾವು ಒಪ್ಕೊಳ್ತೀವಿ. ನೀವು ಕೂಡ ನರೇಂದ್ರ ಮೋದಿ ಪರಿವಾರ ಅಂತ ಹೇಳ್ತೀರಾ? ಹೌದು, ನಾವು ನರೇಂದ್ರ ಮೋದಿ ಅವ್ರ ಪರಿವಾರನೇ. ನಾವೇ ಅಂತಲ್ಲ, ಇಂಡಿಯಾ ಜನ ಎಲ್ಲರೂ ಅದೇ ಹೇಳೋದು. ನಮಸ್ಕಾರ ಗುರು. ನಮ್ ಕಾಂಗ್ರೆಸ್ ಸರ್ಕಾರ ಕತೆ ಹೇಗಾಗಿದೆ ಅಂತ ಗೊತ್ತಾಯ್ತಲ್ಲ. ಎಲೆಕ್ಷನ್ ಮುಂಚೆ ಸ್ವರ್ಗ ತೋರಿಸಿದ್ರು, ಆದ್ರೆ ಈಗ ನೋಡಿದ್ರೆ ನಮ್ ಕಿವಿ ಮೇಲೆ ಪೂರ್ತಿ ಹೂವಿನ ತೋಟನೇ ಕಟ್ಟಿಬಿಟ್ರು. ಎಲ್ಲಾದ್ರೂ ಡೆವಲಪ್ಮೆಂಟ್ ಕಾಣ್ತಾ ಇದೆಯಾ? ಇಲ್ಲ, ಬರೀ ಗ್ಯಾರಂಟಿ, ಡಬ್ಬ ಸುದ್ದಿ, ರೋಡ್ ತುಂಬಾ ಗುಂಡಿ ಬಿದ್ರು ಯಾರು ಕೇಳಲ್ಲ. ಆದ್ರೆ ಫ್ರೀ ಡಿಂಡೋರ ಮಾತ್ರ ಜೋರಾಗಿದೆ. ಇದನ್ನೆಲ್ಲ ನೋಡಿ ಜನರು ಸರ್ಕಾರಕ್ಕೆ ಹೇಗೆ ಮಂಗಳಾರತಿ ಎತ್ತಿದ್ದಾರೆ ಅಂತ ನೀವು ನೋಡಿದ್ದೀರಾ. ಸ್ಕೀಮ್ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕೋದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಅದಕ್ಕೆ ಜನ ಈಗ ರಚ್ಚಿಗೆದ್ದು ಸರ್ಕಾರಕ್ಕೆ ಬಯಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಅನಿಸಿಕೆಯನ್ನು, ಜನರ ಆಕ್ರೋಶ ಸರಿಯೇ ತಪ್ಪ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ.